ವಿವಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಹೇಳುತ್ತಾ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ಮೊನ್ನೆ ಏಪ್ರಿಲ್ 28ರಂದು 28ಕ್ಕೆ ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡಲಿಕ್ಕೆ ನಾ ಮೊನ್ನೆ ಏಪ್ರಿಲ್ 28ಕ್ಕೆ ಇಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಸುಮಾರು 12:30 ಗಂಟೆಗೆ ಮದುವೆ ಮುಗಿಸ್ಕೊಂಡೆ ಸಹಜವಾಗಿ ಹೊರಗೆ ಬರೋ ಮುಂದಾಗ ನಮ್ಮ ಗಾಡಿ ಅದು ನಾನು ಪಿಕಪ್ ಮಾಡ್ಕೋಬೇಕು, ಗಾಡಿ ಮುಂದೆ ಹಚ್ಚಿದ್ರು ನಮ್ಮ ಡ್ರೈವರ್. ಆಗ ನಾ ಮುಗಿಸ್ಕೊಂಡು ಎಲ್ಲ ಜನರಿದ್ರು ನನ್ನ ಜೊತೆಗೆ. ಅವ್ರ ಜೊತೆಗೆ ನಾ ಮಾತಾಡ್ಕೊತ ಹೊರಗೆ ಬರೋದ್ರಾಗ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ನಮ್ಮ ಡ್ರೈವರು ಮತ್ತು ಗನ್ಮನ್ ಜೊತೆಗೆ ಏನೋ ಒಂದು ಮಾತನಾಡ್ದಿತ್ತು. ಅವ್ರದ್ದು ಮಾತನಾಡ್ದಾಗ ನಾ ಏನಾತ ಹೇಳಿ ಸಹಜ ಬಂದು ನಾವಾಗ ಏನಾಯ್ತು ಓದ್ ಕೇಳಿದೆ. ಅವ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇದ್ದ. ಏನಾಯ್ತಂದ್ರೆ ಅವ್ರಿಗೆ ಗಾಡಿ ತೆಗಿಯತ್ ಏನೋ ಭಯ ಆಕತ್ತಿದ್ದ. ಅಲ್ಲಿ ಏನಾಯ್ತು ಪಾತ್ ಕೇಳಿದೆ ನಾ ಸರ್, ಏನಾಯ್ತದ್ ಕೇಳಿದಾಗ ಅವಾಗ ಅವ ಮುಂದೆ ನನ್ನ ಮೇಲೂ ಇದು ಜೋರ್ ಮಾಡಕತ್ತ, ಹಿಂದೆ ನನ್ನ ಮೈ ಮೇಲೆ ಬರಕತ್ತ, ಯಾರನ್ನದೇ ಗೊತ್ತಿಲ್ಲ ಅವ್ ನನಗೆ ಸಂಬಂಧ ಇಲ್ಲ. ಈಗ ಹೊಸ ವ್ಯಕ್ತಿ ನೋಡ್ರಿ, ನನಗೆ ಯಾರೇ ನೋಡಿದ್ರೆ ಮೊದಲು ಇಲ್ಲಿ ಎಲ್ರಿ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವ್ರ ನಂಗೆ ಗುರ್ತಾಕಿತ್ತು. ಯಾರೋ ಬಂದು ನನಗೂ ಮೈ ಮೇಲೆ ಬಂದು ಭಯಕ್ಕೆ ಸ್ಟಾರ್ಟ್ ಮಾಡಿದ. ಒಮ್ಮೆ ಭಯಕ್ಕೆ ಸ್ಟಾರ್ಟ್ ಮಾಡಿ ನಿನ್ ಹಂಗೆ ಅಸಭ್ಯ ಏನು ಹಿಂದಿ ಒಳಗೆ ಭಯಕತ್ತ, ಏನಪ್ಪ ನನಗೆ ಅರ್ಥನೇ ಆಗ್ಲಿಲ್ಲ. ಕ್ಯಾ ಹೂವಾ ನಾನು ಕೇಳಕ್ ಕೂಡಲೇ ಅಷ್ಟೊತ್ತಿಗೆ ಅವ್ರು ಸನ್ಮಾನ್ಯ ವಿಜುಗೌಡ್ರು ಗಾಡಿಯಿಂದ ಇಳಿದು ಬಂದ್ರು. ಇಬ್ರು ಬಂದು ಒಮ್ಮೆ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಭಯಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ನಿಂದು ಭಾಳ ಆಗ್ಯದ, ನಿನ್ನ ನೋಡೇ ಬಿಡ್ತೀನಿ, ನಿನ್ನ ಮುಗಿಸ್ತೀನಿ, ಹಂಗಿಂಗ ಅನ್ನಕತ್ತಾರ. ನಾ ಎದಕ್ಕೆ ಏನು ಅನ್ನೋದು ಅಲ್ಲಿ ಮಂದಿ ಇದ್ರು ನೋಡ್ರಿ. ಲಗ್ನಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಲಗ್ನದಾಗ ಪಾಪ ಅವರು ಒಂದು ನಾವು ಅಲ್ಲಿ ಮಂದಿ ಅದಾರ, ಇಲ್ಲೇನು ಇದು ಮಾಡೋದು ಬೇಡ ಅಂತ ನಾ ಸುಮ್ಮಿದ್ದೆ. ಮುಂದೆ ಅಷ್ಟಾದ್ರೂ ಬಿಡ್ಲಿಲ್ಲ. ಅವ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವ ನನ್ನ ಮೈ ಮೇಲೆ ಬರಾಕತ್ತ. ಹಂಗೆ ಅಷ್ಟೊತ್ತಿಗೆ ನಮ್ಮ ಗನ್ಮ್ಯಾನು ಮತ್ತು ನಮ್ಮ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶೈಲ್ ರೆಡ್ಡಿ ಅಂತ ಹೇಳಿ ಮದುವೆಗೆ ಬಂದಿದ್ದ, ಅವನು ಇದ್ದ. ಅವರೆಲ್ಲ ಮಂದಿ ಎಲ್ಲ ಅವ್ರನ್ನ ಯಾವ ಒಬ್ಬ ಸರ್ದಾರ್ಜಿ ಇದ್ದ, ಅವ್ನು ಹಿಡಿದು ದೂರ ಸರ್ಸಾಕತ್ರು. ಅಟ್ಟಕ್ಕೆ ಅವ ನನ್ನ ಗಾಡಿ ಇರುದು ಇಲ್ಲಿ ಮಹೇಶ್ವರಿ ಕಲ್ಯಾಣ ಮಂಟಪ ಮುಂದ್ರಿ, ಅಲ್ಲಿಂದ ಇಟ್ಟು ದೂರ ಬಂದು ನನ್ನ ಗಾಡಿ ಅಂತ ಬಂದು ಅವ ಇದು ಮಾಡಕತ್ತಿದ್ದ. ಸೊ ಆಗ ನಾ ಏನಿದು ಅಂತ ಅರ್ಥ. ಮುಂದೆ ಅಟ್ಟೊತ್ತಿಗೆ ಇವ್ರು ಬಂದ್ರಲ್ಲ, ಅವಾಗ ಗುರ್ತಾತ್ ನನಗೆ, ಓಹೋ ಹಿನ್ನೆಲೆ ಇದು ಬೇರೆ ಐತೆ ಅಂತ ಹೇಳಿ. ಸೊ ಆಗ ಬಂದ್ ಇಬ್ರು ಕೂಡಿ ನನಗೆ ನಿನ್ ಬಾಳಾಗ ನಿನ್ ನೋಡೇ ಬಿಡ್ತೇವೆ, ನಿನ್ ಮನಿತನ ಬಂದ್ ಖಲಾಸ್ ಮಾಡ್ತೀವಿ, ಹಂಗ ಹಿಂಗತ್ತೆ ಬೈಲಾಕತ್ ಹಿಂದಿನಾಗ. ಅವ ತಮ್ಮರ ಗರ್ತ ಕಾಕೆ ಮಾರೋಂಗಮ್ಮ ಹಂಗ ಹಿಂಗ ಅಣ್ಣ. ಇವನು ಅವನಿಂದ ಸನ್ಮಾನ್ಯ ವಿಜುಗೌಡ್ರು ಅವರು ಕೂಡ ನಿನ್ ನೋಡೇ ಬಿಡ್ತೀನಿ ಹಂಗಿಂಗ ಅಣ್ಣ. ಇಲ್ಲೇನ್ ನೋಡ್ತೀಯಪ್ಪ, ಅಲ್ಲಿ ಕ್ಷೇತ್ರದಾಗ ಬಬ್ಲೇಶ್ವರ ಕ್ಷೇತ್ರದಾಗ ಏನ್ ಮಾಡಿದ್ರು ಅಲ್ಲಿ ಮಾಡಾಕತ್ತಿ, ಬಾ ಅಲ್ಲಿ ನೋಡು ಅಂತಂದೇನ. ಅಷ್ಟಕ್ಕೂ ಮುಗಿಲಿಲ್ಲ. ಅವರು ಮುಂದೆ ಪದೇ ನನ್ನ ಮೇಲೆ ಮತ್ತೆ ನಮ್ಮ ಕುಟುಂಬದವ್ರ ಮೇಲೆ ಅವ ಹಿಂದಿನಾಗ ಭಯಕ್ಕೆ ಸ್ಟಾರ್ಟ್ ಮಾಡಿದವ. ಭಯಕತ್ ಕೂಡಲೇ ಸರ್ದಾರ್ಜಿ ಯಾರಿದ್ರು ಗುರ್ತಿಲ್ಲ. ಆಮೇಲೆ ಅವ್ರನ್ನ ನಾ ಏನ್ ಮಾಡಿದೆ, ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ನಾ ಮತ್ತೆ ಮದುವೆ ಮುಗಿದಿತ್ತು ನಾ ಹೊಂಟಿದ್ದೆ. ಹೋದ ಕೂಡಲೇ ಇಮಿಡಿಯೇಟ್ SP ಅವ್ರಿಗೆ ಫೋನ್ ಮಾಡಿದ್ದೇನೆ. ಹಿಂಗೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ, ಒಂದು ಅಡಿಸಿ ನೋಡಕ್ಕೆಲ್ಲ ಅದು ಫೋಟೋ ಕೊಡ್ತೀನಿ ನಾವು. ಆ ಅಪರಿಚಿತ ವ್ಯಕ್ತಿ ಬಂದಾನ, ಮತ್ತೆ ಹಿಂಗೆ ಅವ್ನು ನನಗರೆ ಅಂಜಿಕೆ ಹಾಕಿ ನಿನ್ ನೋಡ್ತೀನಿ, ನಿನ್ ಮನಿತನ ಬಂದು ಹೊಡಿತೀನಿ, ನಿನ್ ಖಲಾಸ್ ಮಾಡ್ತೀನಿ ಅನ್ನೋ ಬೆದರಿಕೆ ಹಾಕಕತ್ತಾನೆ. ಈ ವ್ಯಕ್ತಿ ಯಾರು ಅನ್ನೋದು ನೋಡ್ರಿ ಸರ್ ಅಂತ ಹೇಳಿ ನಾ ಅವ್ರಿಗೆ ಫೋನ್ ಮಾಡಿದೆ. ಇಲ್ಲ ಹಂಗೆ ಊರಲ್ಲಿ ಹೇಳಿದ್ರೆ ನಡೆಯುದಿಲ್ಲ, ನೀವು ಒಂದು ಕಂಪ್ಲೇಂಟ್ ಮಾಡ್ಬೇಕಾಗ್ತದ ಅಂದಾಗ ನಾ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ FIR ಮಾಡಿ ಅಷ್ಟಕ್ಕೆ ನಾ ಸುಮ್ ಕೂತಿದ್ದೆ, ಮಾಡಿ ಅದೇನು ತನಿಖೆ ಆಗ್ಲಿ ಬಿಡು ಅಂತ ಹೇಳಿ. ಆಗ ಮುಂದೆ ಅದಕ್ಕೆ ಏಪ್ರಿಲ್ 26ಕ್ಕೆ ಒಂದು ಘಟನೆ ನಡೆದಿತ್ತು. ಏಪ್ರಿಲ್ 26ಕ್ಕೆ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬಬ್ಲೇಶ್ವರ ಕ್ಷೇತ್ರ ಜನ ಬರಾಕತ್ತಿದ್ರು ಗಾಡಿ ಮಾಡ್ಕೊಂಡ. ಅಲ್ಲಿಂದೆಲ್ಲ ಫಂಕ್ಷನ್ ಬರುವತ್ನಾಗ ಇವ್ರು ಅಲ್ಲಿ ಹೋಗಿ ಹಲಗಣಿ ಕ್ರಾಸಿಗೆ ಅಲ್ಲಿದೆ. ಅವಾಗ ನನಗೆ ಮರ್ದಿನ ಗುರ್ತಾತ್, ಈ ಸರ್ದಾರ್ಜಿ ಮತ್ತೆ ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲ ಗಾಡಿಯಾಗಿ ಬರಂತ ವ್ಯಕ್ತಿಗಳನ್ನ ಇಳಿಸಿ ಅವ್ರಿಗೆ ಧಮಕಿ ಕೊಟ್ಟೆ, ಮಕ್ಕಳ್ರೆ ಕಾಂಗ್ರೆಸ್ ಫಂಕ್ಷನ್ಗೆ ಹೋಗ್ತಾರೆ ನೋಡ್ರಿ, ನಿಮ್ ಮತ್ತೆ ಜೀವಂತ ಇರ್ಬೇಕತ್ತಿರಲ್ಲ ಅಂತ ಹೇಳಿ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರನ್ನ ಗಾಡಿಯಿಂದ ಇಳಿಸಿ ಅವ್ರು ಹೊಲ್ದಾಗ ಓಡಿಸ್ಯಾರ. ಅವ್ರನ್ನ ಅಂಜಿಸಿ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲ ಅಲ್ಲಿ ಹೊಡೆದು ಬಡ್ದು ಅವ್ರು ಬರ್ಲಾರ್ದಂಗ ಅಲ್ಲಿ ಮಾಡ್ಯಾರ. ಅದು ಏಪ್ರಿಲ್ 26ಕ್ಕೆ. ಮುಂದೆ ಇದು ಹೋಲ್ ಬಿಡುದು, ಚುನಾವಣೆ ಐತಿ, ಇದು ಏನ್ ನಾವು ಏನ್ ಯಾಕೆ ಈಗ ತಲೆ ಕೆಡ್ಸ್ಕೊದು ಹೋಲ್ ಬಿಡೋತ್ ನಾವು ಈ ಗದ್ದಲ್ದಾಗಿದ್ವಿ. ಆದ್ರೆ ಇದು ಈ ರೀತಿ ಹೆದರಿಕೆ ಹಾಕುದ್ ನೋಡಿ ನಾನು ನಿನ್ನೆ ಬೆಂಗಳೂರಿಗೆ ಹೋದಿ ಅಲ್ಲಿ ನಮ್ಮ DIG ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳು ಒಂದು ಪತ್ರ ಕೂಡ ಕೊಟ್ಟೆ. ನಾನು ನನ್ನ ಹಿಂಗ ನನಗೆ ಅದು ಕಾಪಿ ಕೊಡ್ತೀವಿ ನಿಮಗೆ.
ಅವ್ರಿಗೆ ಕೊಟ್ಟು ನಿನ್ನೆ ಭೇಟಿಯಾಗಿ ಅವ್ರಿಗೆ ಕೊಟ್ಟ ನನ್ನ ಜೀವ ಬೆದರಿಕೆ ಐತಿ, ಹಿಂಗೆ ಯಾರೋ ಸರ್ದಾರ್ಜಿಗ ಬಂದಾರ, ಬಂದು ಅವ್ರು ಇಲ್ಲಿ ಇದು ಮಾಡ್ಯಾರ ಅಂತೇಳಿ ಇವತ್ತು DG ಅವ್ರಿಗೆ, ಹೋಮ್ ಮಿನಿಸ್ಟರ್, CM ಅವ್ರಿಗೆ ಅದನ್ನ ಪತ್ರ ಕೊಟ್ಟು ನಾ ಇವತ್ತು ಬೆಳಗ್ಗೆ ಬಂದೆ. ನಾ ಇವತ್ತು ಪತ್ರಿಕಾದಲ್ಲಿ ನಿನ್ನೆ ಹೇಳಿದ್ರಿ ಸಾಯಂಕಾಲ ಅದು ಏನ್ ನಿಮ್ಮ ಮೊಬೈಲ್ನಾಗ ಬಂತು, ಕೆಲವು ಪತ್ರಿಕಾಗೋಷ್ಠಿ ನಡೆಸಿ ಇದು ಮಾಡ್ಯಾರ. ನಾ ಪತ್ರಿಕೆಗೋಷ್ಠಿ ಮಾಡಿಸೋ ಉದ್ದೇಶ ಇದ್ದಿದ್ದಿಲ್ಲ, ಯಾಕಂದ್ರೆ ಮೂಲತಃ ಇವ್ರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು, ಅದಕ್ಕೆ ಕಂಪ್ಲೇಂಟ್ ಮಾಡಿದೆ. ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ ನಮ್ಮ ಬಿಜಾಪುರದಾಗ ಬಂದು ತಿಂಗಳಾನ್ಗಟ್ಲೆ 3-4 ಮಂದಿ ಮನಿ ಮಾಡ್ಕೊಂಡು ಅದಾರ, ಅವ್ರ ಕಡೆ ವೆಪನ್ಸ್ ಅದಾವು. ಯಾವುದೇ ವ್ಯಕ್ತಿ ಹೊರ ರಾಜ್ಯದಿಂದ ಬಂದ್ರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಾಗ್ತದೆ. ಅದು ಚುನಾವಣೆ ವೇಳೆ ನೀವು ಅಫಿಷಿಯಲಿ ನಿಮ್ಮ ಹತ್ರ ವೆಪನ್ ಇದ್ರೆ ಅದನ್ನ ನೀವು ಹಾಜರುಪಡಿಸ್ಬೇಕಾಕೈತಿ. ಮತ್ ಇವರು ತಿಂಗಳಾನ್ಗಟ್ಲೆ ಇಲ್ಲಿ ಬಂದು ಎಲ್ಲಿಂದ ಬಂದಿದ್ರು, ಇವರು ಯಾರ ಜೊತೆಗಿದ್ರು, ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನು ಈಗಾಗಲೇ SP ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ಲಸ್ DG ಇವರೆಲ್ಲ ಕೊಟ್ಟಿದ್ದೀನಿ. ಈಗ ನೀವು ನೋಡಿದ್ರಿ ಅವ್ರ ಫೋಟೋ, ಬೇಕಂದ್ರೆ ನಿಮ್ಗೆ ಅದನ್ನ ಕಾಪಿ ಕೊಡ್ತೀವಿ. ಈ ವ್ಯಕ್ತಿ ಹೆಂಗದ ನೋಡಿದ್ರೆ ಈ ವ್ಯಕ್ತಿ ನೋಡ್ಬೋದು, ಯಾವ ರೀತಿ ಅವ್ರು ನೋಡಿದ್ರೇ ನೀವು ಇಲ್ಲ, ಅನೇಕ ಫೋಟೋ ಅದಾವ ವ್ಯಕ್ತಿವು, ನಾವು ಇದು ನೋಡಿದಾಗ ಗುರ್ತಾತು. ಇಲ್ಲಿ ನೀವು ನೋಡಿದ್ರೆ ಇದು ನಿಮ್ ಕಾಪಿನೇ ಕೊಡ್ತೀನಿ, ನಿಮ್ ಕಲ್ಲದೆಲ್ಲ. ಈ ವ್ಯಕ್ತಿ ನೋಡಿದ್ರೆ ಇವ್ ಎಲ್ಲಿ ಸರ್ದಾರ್ಜಿ ನಮ್ಮ ರಾಜ್ಯದವ್ರಂತರೂ ಈಗ ಅಲ್ಲ. ಮತ್ ಈಗ ಒಂದ್ ಕಡೆ ಅವ್ರು ಏನ್ ಹೇಳ್ತಾರ, ನಮ್ ಗನ್ಮ್ಯಾನ್ ಅಂತ ಹೇಳ್ತಾರ. ಒಂದ್ ಕಡೆ ಪೊಲೀಸ್ನ FIR ಮಾಡಿದ ಕೂಡಲೇ ಪೊಲೀಸರು ಹೋಗಿ ಇನ್ಕ್ವೈರಿ ಮಾಡಿದಾಗ ಈ ವ್ಯಕ್ತಿ ಯಾರು, ಇವ್ರ ಮಾಹಿತಿ ಬೇಕಂದಾಗ ಅವ್ರು ಯಾರು ಗೊತ್ತಿಲ್ರಿ, ಲಗ್ನಕ್ಕೆ ಬಂದಿದ್ರು ಹೋದ್ರು ಅಂತ ಹೇಳ್ತಾರ. ಮದ್ವಿಗೆ ಬಂದಿದ್ರತ್ತ ಹೋದ್ರತ್ತ ಅವ್ರು ತಿಂಗಳಾನ್ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು 3-4 ಜನ ಇಂಥವ್ರು, ಒಬ್ರೇ ಅಲ್ಲಿ ಇವ್ರ 4 ಜನ ಇವ್ರು ಬಿಜಾಪುರಕ್ಕೆ ಯಾಕೆ ಬಂದ್ರು, ಏನ್ ಕಾರಣ, ಮತ್ ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕಾಗತ್ತೆ. ನನಗ್ ಬಂದ ಮಾಹಿತಿ ಪ್ರಕಾರ ಇವರು ಜೈಲ್ನಾಗ ಇದ್ದಂತ ಕುಖ್ಯಾತ ಕ್ರಿಮಿನಲ್ಸ್ ಕೆಲವೊಬ್ರು, ಇಲ್ಲಿ ನಮ್ ದರ್ಗಾ ಜೈಲ್ದಾಗ ಕೆಲವೊಂದು ಕ್ರಿಮಿನಲ್ಸ್ ಅದಾರ, ಅಂದ್ರೆ ಮರ್ಡರ್ ಕೇಸ್ನಾಗ ಅದ್ರಾಗ ಇದ್ರಾಗ ಇದ್ದಂತ ಕುಖ್ಯಾತ ಇವ್ರು, ಅವ್ರ ಮೂಲಕ ಇವ್ರು ಬಂದಾರ ಅಂತೇಳಿ ನನಗೆ ಮಾಹಿತಿ ಅದ, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಅದ ನನಗೆ. ಇವ್ರ ನಂಟ್ ಹೆಂಗ ಅನ್ನೋದು ಕೆಲವೊಂದು ನಾವು ಇದು ಮಾಡಿದಾಗ, ಇಲ್ಲಿ ಏನು ಸನ್ಮಾನ್ಯ ವಿಜಯಗೌಡ್ರ ಏನದಾರಲ್ಲ, ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ಯಾರ, ಅವರು ಇಲ್ಲಿ ಇದ್ದಂತ ಜೈಲ್ ಕೈದಿಗಳಿಗೆ ಸರಾಯಿ, ಸಿಮ್ ಕಾರ್ಡು, ಮತ್ತೆ ಇವೇನು ಏನತ್ತಾರ ನಿಮ್ಮ ಕೆಲವೊಂದು ಗಾಂಜಾ, ಆಮೇಲೆ ಅವ್ರಿಗೆ ಊಟ ಒಯ್ದು ಕೊಡುದು, ಅವ್ರ ಇಲ್ಲಿ ಸರ್ಕಾರ ದವಾಖಾನಿಗೆ ಏನಾರ ದವಾಖಾನಿಗೆ ತೋರಿಸಿದ್ರ ದವಾಖಾನ್ಯಾಗ ತೋರಿಸುದು, ಎಲ್ಲಾ ವ್ಯವಸ್ಥೆ ಮಾಡ್ತಾರಂತ ಇವ್ರು. ಈ ಜೈಲ್ನಾಗಿದ್ದ ಕೈದಿಗಳು ಯಾರು, ಇವ್ರ ಜೋಡಿ ಸಂಪರ್ಕ ಹೆಂಗ, ಅವ್ರ ತ್ರೂ ಇವ್ರು ಹೆಂಗ್ ಬಂದ್ರು ಅನ್ನೋದು ನಾ ಇವತ್ತು DG ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗಬೇಕು. ಯಾಕಂದ್ರ ನಮ್ಮ ಜೀವಕ್ಕೆ ಹೆದರಿಕೆ ಅದ, ಯಾಕಂದ್ರೆ ಪದೇ ಪದೇ ಇವ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ಇದು ಮಾಡೋದು, ಯಾಕಂದ್ರೆ ಇಲ್ಲಿಗಲ್ ವೆಪನ್ ಅವ್ರ ಕಡೆ ಅದಾವ. ನಿನ್ನೆ ಮತ್ತೆ ಇನ್ನೊಂದು ಅವ್ರು ಹೇಳಿದಾರ, ಅವ್ರ ಮಕ್ಕಳ ಮೇಲೆ ಇದು ಮಾಡ್ತಾನಂತ ಹೇಳಿ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತೈತಿ. ಯಾರಾದ್ರೂ ಈಗ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅದಾರ, ನಾವು ಅಭ್ಯಾಸ ಮಾಡು, ಸಾಲಿ ಕಲಿ, ಚಲೋ ತಂಗಿ, ಒಂದು ಒಳ್ಳೆಯ ಸಂಸ್ಕೃತಿ ಕೊಡ್ಬೇಕಂತ ನಾವು ಮಾಡ್ತೀವಿ. ಆದ್ರೆ ಇವ್ರ ಮಕ್ಕಳು ಇಲ್ಲಿಗಲ್ ವೆಪನ್ ಗುಂಡ್ ಹಾರಿಸಿದ್ದನ್ನ ಇವ್ರು ಅದನ್ನ ಸಮರ್ಥನೆ ಮಾಡ್ಕೋತಾರೆ. ಇವ್ರು ಈಗ ನಿಮ್ಮ ಮಕ್ಕಳಿಗೆ ನೀವೇನೇನು ಬಂದೂಕ್ ಹಾರಿಸತ್ ಹೇಳ್ತೀರಿ, ಯಾರ್ರಿ? ಅವ್ರ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ. ಅವ್ರಿಗೊಂದು ಬುದ್ಧಿ ಮಾತು ಹೇಳ್ತೀನಿ, ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ, ಇಂಥವೆಲ್ಲ ವೆಪನ್ ಕೊಡೋದು ಬಿಟ್ಟು ಚಲೋ ಸಾಲಿ ಕಲ್ ಶಿಕ್ಷಣ ಕೊಟ್ಟು ಒಂದು ಒಳ್ಳೆ ನಾಗರಿಕ, ನಮ್ಮ ದೇಶದ ನಾಗರಿಕರಾಗ್ಲಿಕ್ಕೆ ಅವ್ರಿಗೆ ಒಂದು ಸಲಹೆ ಕೊಡ್ತೀನಿ ನಾನು. ಅಷ್ಟೇ ಅಲ್ಲ, ಇವತ್ತವರು ಮತ್ತೆ ಸಾಕಷ್ಟು ಕಡೆ ಈ ರೀತಿ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡಿದ್ದ ದೃಶ್ಯಗಳದಾವ್, ನಿಮ್ಗೆಲ್ಲ ಕೊಡ್ತೀನಿ. ಅದಕ್ಕೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು. ಹಾಗೆ ಇವ್ರು ಹೇಳ್ತಾರೆ, ಈಗ ಮೊನ್ನೆ ನಾ FIR ಮಾಡಿ ಸುಮ್ ಕೂತಿದ್ದೆ ನಾನು. ಆಕ್ಚುಲಿ ಕೆಲವೊಂದು ಮಾಧ್ಯಮದಲ್ಲಿ ಬಂದು ಅವ್ರು, ನಾ ಏನು ಅವ್ರಿಗೆ ಮಾಧ್ಯಮದವ್ರಿಗೆ ಹೇಳಿದಿಲ್ಲ, ಅವ್ರು ಏನೋ FIR ಕಾಪಿ ತಗೊಂಡು ಹಾಕಿದ್ದನ್ನ ನೋಡಿ ಇನ್ನು ಅದನ್ನ ಡಿಫೆನ್ಸಿವ್ ಅಂದ್ರೆ ನಾಳೆ ನಂದೆಲ್ಲ ಹೊರಬೀಳ್ತದಪ್ಪ, ಇವರೆಲ್ಲ ತನಿಖೆ ಆಗ್ತದ, ಇವ್ ಜೈಲ್ನಾಗ ಇದ್ದವ್ರ ಜೋಡಿ ಇವನು ನಂಟೇನು, ಆ ಕ್ರಿಮಿನಲ್ಗಳ ಜೋಡಿ ಇವನ್ ಸಂಬಂಧ ಏನು, ಇವ್ರು ಬಂದಂತವ್ರು ಯಾರು, ಬೇರೆ ರಾಜ್ಯ, ಅದು ಪಂಜಾಬ್ದವ್ರು. ಯೂಶುವಲಿ ಗನ್ಮೆನ್ ಅಂತ ಹೇಳ್ತಾರೆ, ಗನ್ಮೆನ್ ಇಟ್ಕೊಳ್ಳೋದಾದ್ರೆ ಇಲ್ಲೇ ಲೋಕಲ್ ರಗಡ್ ಮೆನ್ ನಿಮ್ ಗನ್ಮೆನ್ ಸಿಗ್ತಾರೆ. ಹೊರದಾರ ಟೆರರಿಸ್ಟ್ಗಳನ್ನ ತಂದು ಇಟ್ಕೊಳ್ಳೋದು ಏನ್ ಅವಶ್ಯಕತೆ ಐತಿ ಇವ್ರಿಗೆ? ಅಂದ್ರೆ ಇವ್ರು ಹೆಣ್ಣೆಲ್ಲೇ ತೋರಿಸ್ತದ ಇವ್ರು ಯಾ ಇದರಿಂದ ಬರ್ತಾರ, ಇವ್ರ ಬಿಸ್ನೆಸ್ ಏನದ, ಇವ್ರ ದಂಧ ಏನದ, ಇವ್ರು ಮಾಡುವಂತ ಕೆಲಸ ಏನದ ಅಂತ ಹೇಳಿ.
ಅದಕ್ಕೆ ನನಗೆ ಸೂಕ್ತ ರಕ್ಷಣೆ ಬೇಕು, ಇವ್ರು ಪದೇ ಪದೇ ನನ್ನ ಮೇಲೆ ಹಲ್ಲೆ ಮಾಡ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ತಾವು ನೋಡಿದ್ರಿ ಬಬಲೇಶ್ವರದಲ್ಲಿ ಕೂಡ ಇವರು ಹಿಂದಕ್ಕೊಮ್ಮೆ ನಾ ಆಸ್ ಎ MLC, ನಾನೊಬ್ಬ MLC, ನಂದು ನೋಡಲ್ ಕ್ಷೇತ್ರ ಬಬಲೇಶ್ವರ, ನೋಡಲ್ ಕ್ಷೇತ್ರ ಆಯ್ಕೆ ಮಾಡೋದಿರ್ತೈತಿ. ನಾವು ಒಂದು 15 ನಮ್ದು 2 ಬಿಜಾಪುರ ಬಾಗಲಕೋಟೆ ಜಿಲ್ಲೆದಾಗ ಒಂದು ನೋಡಲ್ ಕ್ಷೇತ್ರ ಆಯ್ಕೆ ಮಾಡೋದಿರ್ತದೆ. ಆಯ್ಕೆ ಮಾಡ್ಕೊಂಡ್ರಿಂದ ಅವತ್ತು ಬಬಲೇಶ್ವರ ತಹಸೀಲ್ದಾರ್ ಆಫೀಸ್ನಾಗ ಅದು ಸರ್ಟಿಫಿಕೇಟ್ ಕೊಡೋರಿದ್ರಿ, ST ಸರ್ಟಿಫಿಕೇಟ್. DC ಅವ್ರು ನನಗೆ ಇಲ್ಲೇ ಇಲ್ಲರಿ ನೀವು ಬರ್ಬೇಕಾಗ್ತದಲ್ರಿ, ಬರ್ರಿ ನಾವು ಹೋಗಿ ತಹಸೀಲ್ದಾರ್ ಆಫೀಸ್ ಸಹಜ ಹೋಗಿನಿ. ಅಲ್ಲಿನೂ ನನ್ನ ಮೈ ಮೇಲೆ ಬಂದು ಸುಮ್ಮನೆ ನಂಗೆ ಹೊಡಿಲಾಕ ಬಡಿಯಾಕ ಬರಂಗ್ ಮಾಡಿದ್ರು. ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರ ಅವ್ರು ನನಗೆ. ನಾವೊಬ್ಬ MLC ಇದ್ದೀನಿ, ನಾ ಬಂದಿನ ಅಂತ ಹೇಳಿದ್ರೆ ನೀ ಯಾಕೆ ಬಂದಿ ಇಲ್ಲಿ ನೋಡಿ ನಿನ್ನ ಅಂತ ಹೇಳಿ ಅಲ್ಲಿ ಅವಾಗ ಕೂಡ ನನ್ನ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ರು. ಹಿಂಗ್ ಪದೇ ಪದೇ ಇವ್ರು ಮಾಡೋದ್ರಿಂದ ಇವ್ರ ಸಂಸ್ಕೃತಿ ತೋರಿಸ್ತದ. ಮತ್ತೆ ಹೇಳ್ತಾರ ಅವ್ರು ನಾ ಅವ್ರ ಮೇಲೆ ಗುಂಡಾಗಿರಿ ಮಾಡೀನಿ, ನಾ ಅದನ್ನ ಮಾಡ್ತೀನಿ ಅಂತ ಹೇಳಿ. ಅಂದ್ರ ಚೋರ್ ಉಲ್ಟಾ ಕೋತ್ವಾಲ್ಕು ಡಾಟಿ ಅಂತ ಹೇಳ್ತಾರಲ್ರಿ, ಹಂಗ ಇವ್ರದ. ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ಪೊಲೀಸ್ DIG ಅವರಾಗ್ಲಿ, ಆಮೇಲೆ ಇನ್ನ ಬಹಳಷ್ಟು ಇವ್ರ ಬಗ್ಗೆ ಇದ್ರ ಬಗ್ಗೆ ನನ್ನ ಕಡೆ ಮಾಹಿತಿ ಐತಿ. ಸಮಯ ಬಂದಾಗ ಅದನ್ನ ಯಾರಿಗೆ ಸಂಬಂಧಪಟ್ಟವ್ರಿಗೆ ಅದನ್ನ ರಿವೀಲ್ ಮಾಡ್ತೀನಿ, ಅದನ್ನ ಬಿಡುಗಡೆ ಮಾಡ್ತೀನಿ. ಇವ್ರು ಏನು ಹಿನ್ನೆಲೆ ಏನೈತಿ, ಯಾರ್ಯಾರ ಜೋಡಿ ಇವ್ರ ಲಿಂಕ್ ಐತಿ, ಇವ್ರ ಮಕ್ಳು ಯಾರ್ಯಾರು ಹೋಗಿ ಊಟ ಕೊಟ್ಟು ಬರ್ತಾರ, ಯಾರ್ಯಾರಿಗೆ ಭೇಟಿ ಆಗಿ ಬರ್ತಾರ, ಇವ್ರ ಸಂಪರ್ಕ ಏನು, ಒಂದೆಲ್ಲ ಮಾಹಿತಿ ಐತಿ ನನ್ನ ಕಡೆ. ಸಂಬಂಧಪಟ್ಟ ಅವಾಗ ಟೈಮ್ ಬರ್ಲಿ, ಅದನ್ನ ಈ ಚುನಾವಣೆ ಅದೆಲ್ಲ ಮುಗಿದಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು. ಇಲ್ಲಿ ಆದರ್ಶ ನಗರ್, ಇಲ್ಲಿ ಮಹೇಶ್ವರಿ ಕಲರ್ ಇಲ್ಲ ಐತಲ್ಲ FIR ಅಲ್ಲ, ಈಗ FIR ಮಾಡಿ ನಾನು. ಈಗ ನನ್ನ ಜೋಡಿ ಜಗಳ ತೆಗೆದ ವ್ಯಕ್ತಿ ಸರ್ದಾರ್ಜಿ, ಅನುಮಾನಾಸ್ಪದ. ಇವ್ರಂತರೂ ರಾಜಕೀಯವಾಗಿ ಅಲ್ಲಲ್ಲಿ ಇವ್ರು ಭೇಟಿ ಹಾಕಿರ್ತಾರ, ಮಾಡ್ತಿರ್ತಾರ, ರಾಜಕೀಯ ಒಳಗೆ ಅದು ನಡೀತೈತಿ. ಬಟ್ ಈ ವ್ಯಕ್ತಿ ಇವ ಏನ್ ಸರ್ದಾರ್ಜಿ ಅದಾನಲ್ಲ, ಇವ ಯಾಕೆ ಬಂದ ನೋಡ್ರಿ, ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಹಿಡಿದ್ದ ಬಾಗಲ್ ಮುಂದ, ಇವ್ರು ಇದ್ದಿದ್ದು ಎಲ್ಲೋ. ನಮ್ಮ ಗಾಡಿಗೆ ಬಂದ್ ಅವ ಯಾಕೆ ಜಗಳ ತೆಗದ, ನಮ್ ಡ್ರೈವರ್ಗೆ ಇವ್ರಿಗೆ ಯಾಕೆ ಅವ ಅಂಜಿಕೆ ಹಾಕಿದ, ನನ್ ಜೋಡಿನೇ ಯಾಕೆ ಜಗಳ ತೆಗದ ಅಂದ್ರೆ ಇಂಟೆನ್ಷನಲಿ. ಬಟ್ ಇವ್ರು ಟಾರ್ಗೆಟ್ ನನಗೆ ಅದ್ರಾಗ ಹೇಳ್ತಾನವ, ತುಮಾರ ಘರ್ಕೋ ಹಾಕಿ ಮಾರುವಂಗ ಅಂತ ಹೇಳ್ತಾನ, ಮನಿಗ್ ಬಂದ್ ನೀನ್ ಹೊಡಿತೀನಿ ಅಂತ ಹೇಳ್ತಾನ ಹಿಂದಿನಾಗ. ಇದು ನೋಡ್ರಿ ಅವ್ರ ಫೋಟೋ ನೋಡ್ರಿ ಹೆಂಗ್ ಕಾಣಿಸ್ತಾರ ಅವ್ರು. ಅವ್ನ್ ನೋಡಿದ್ರೆ ಗೊತ್ತಾಕತ್ ನಿಮ್ಗೆ ಯಾವ ರೀತಿ ಅವ್ನ ಆಕಾರ ಇದು ನೋಡಿದ್ರೆ. ಮತ್ ಇವ್ನ ಹಿನ್ನೆಲೆ ಕೇಳಕ್ ಹೋದ್ರೆ ಇವ್ನ ಡೇಟಾ ಕೊಡಾಕತ್ತೆ. ಪೊಲೀಸರು ಇವ್ರ ಮನಿ ತನ ಹೋಗಿ ಇವ ಯಾರು, ಎಲ್ಲಿಂದ ಬಂದ ಏನಂತ ಕೇಳಿದ್ರೆ ಅವ್ ಮದ್ವೆಗ್ ಬಂದ್ ಹೋಗ್ಯಾನ ಅಂತ ಹೇಳ್ತಾರ. ಒಂದ್ ಕಡೆ ಪ್ರೆಸ್ ಮೀಟ್ನಾಗ ಏನ್ ಹೇಳ್ತಾರ, ಅವ್ ನನ್ ಗನ್ಮ್ಯಾನ್ ಅಂತ ಹೇಳ್ತಾರ. ನಿಮ್ ಗನ್ಮ್ಯಾನ್ ಆದ್ರೆ ನೀವು SP ಆಫೀಸ್ಗೆ ಇಂಟಿಮೇಷನ್ ಇರ್ಬೇಕು. ಯಾವ್ದೋ ವೆಪನ್ಸ್ ಇಟ್ಕೊಂಡವ್ರು ನೀವು SP ಆಫೀಸ್ಗೆ, ಈಗ ನೋಡ್ರಿ ನೀವು ಇವೆಲ್ಲ ಟೆರರಿಸ್ಟ್ಗಳು ಇದು ಮಾಡಾಕತ್ತಾರೆ. ಯಾವ್ದೋ ಮನಿ ಬಾಡಿಗೆ ಹಿಡಿಬೇಕಂದ್ರೂ ಸುದ ನೀವು ಆ ಮನಿ ಬಾಡಿಗೆದಾರರಿಗೆ ನಿಮ್ ಡೀಟೇಲ್ಸ್ ಕೊಡ್ಬೇಕಾಗ್ತದೆ. ನೀವು ಅಗ್ರಿಮೆಂಟ್ ಮಾಡುವ ಹೊತ್ನಾಗ ಕಾಯ್ದೆ ಐತದ, ಸರ್ ರೂಲ್. ಹೊರ ರಾಜ್ಯದವ್ರು ಬಂದು ಈಗ ಯಾರೇ ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ಮ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಷನ್ ಕೊಡ್ಬೇಕಾಗತ್ತೆ. ಹಿಂಗ್ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ಮನಿ ಬಾಡಿಗೆ ಹಿಡ್ದಾರ ಅಂತ ಹೇಳಿ. ಅಂತದ್ರಾಗ ವೆಪನ್ ಇಟ್ಕೊಂಡು ಇವ್ರು ತಿಂಗಳಾನ್ಗಟ್ಲೆ ಬಿಜಾಪುರದಾಗ 3-4 ಮಂದಿ ಇವ್ರು ಹೊರ ರಾಜ್ಯದವ್ರು ಬಂದ್ ಅದಾರಂದ್ರೆ ಇಲ್ಲಿ ತನ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ? ಯಾಕೆ ಇದನ್ನ ಮುಚ್ಚಿಟ್ಕೊಂಡ್ರು? ಕಾರಣ ಏನು? ಉದ್ದೇಶ ಏನೈತಿ ಇವ್ರದು? ಇಲ್ರಿ, ಅದೇ ಈಗ ಪೊಲೀಸರು ಪತ್ತಾಚ FIR ಮಾಡೀನಿ. ಈಗ ಅವ್ರ ಪೊಲೀಸರು ಅದನ್ನ ತಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರತ್ತ, ಅವ್ರ ಮಾಹಿತಿ ಕೊಡ್ರಿ ನಮ್ಗೆ, ಅವ್ರು ಯಾರು ಏನಂತ ಕೇಳಿದ್ರೆ ಅವ್ರು ಯಾರು ಗುರ್ತಿಲ್ಲ, ಮದ್ವಿಗೆ ಬಂದಿದ್ರು, ಮದ್ವಿಗೆ ಹೋದ್ರು. ಮದ್ವಿಗೆ ಬಂದ್ರೆ ಮತ್ತೆ ಇವ್ರ ಜೋಡಿ 8 ದಿನ ಅಡ್ಡಾಡಿದ್ರೆ ಅವ್ರ ಹೆಸರು ಅದು ಏನು ಗುರ್ತಿರಂಗಿಲ್ಲ. ಇಷ್ಟು ಜನತಾನೆ ಅವ್ರ ಜೋಡಿನೇ ಎಲ್ಲ ಕಡೆ ಇಲ್ಲಿ ಎಲ್ಲ ಇದ್ದವ್ರದ್ದು ಇವ್ರ ಹೆಸರು ಇದು ಡೀಟೇಲ್, ಇವ್ರ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲಿಂದ ಅದಾರ ನೋಡ್ರಿ, ಇಲ್ಲಿ ಇವ್ರ ಆಧಾರ್ ಕಾರ್ಡ್ ಇವ್ರ ಹೆಸರು ಎಲ್ಲಿಂದ ಬಂದ್ರೆ ಇದ್ರ ಮಾಹಿತಿ ಕೊಡಕ್ ತಯಾರಿಲ್ಲ ಅವ್ರು. ಇವ್ರೇನು ಸಂಬಂಧ ಇಲ್ಲ ಅಂತ ಹೇಳ್ತಾರ. ಅವತ್ತೇ ಕೊಟ್ಟೇನ್ರಿ, ಅದೇನ್ 12ವರೆಗೆ ಘಟನೆ ಆಗಿದೆ, ಅವಾಗ ಇಮಿಡಿಯೇಟ್ಲಿ ಕೊಟ್ಟೇನಿ. ಅದು ಕೇಳ್ಬೇಕು ಸರ್, ಇಲ್ಲಿ ಪೊಲೀಸ್ ತನಿಖೆ ಇಲ್ಲಿ ಏನ್ ಮಾಡತ್ತಾರ ಗೊತ್ತಿಲ್ಲ. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನಿನ್ನೆ ಇವತ್ತ DIG ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ, CM ಅವ್ರಿಗೆ ಕೊಟ್ಟು ಇದು ಸಮಗ್ರ ತನಿಖೆ ಆಗ್ಬೇಕು. ಯಾಕಂದ್ರೆ ಎಲ್ಲಿಂದೋ ಟೆರರಿಸ್ಟ್ ಬಂದು ನಾಳೆ ನನ್ನ ಜೀವಕ್ಕೆ ಏನಾರ ಮಾಡಿದ್ರಂದ್ರ ಅದ್ರಾಗ ಓಪನ್ಲಿ ಹೇಳನವ ನನಗ, ತುಮಾರ್ ಘರ್ಕೋ ಆಕೆ ಮಾರುಂಗಾತ್, ಹಿಂಗ್ ಹೊಡಿತೀನಿ ಅಂತನ್ನು ಮಾತನ್ನ ಅವ್ರು ಧಮಕಿ ಕೊಟ್ಟಾರ. ಸರ್ ನಾ ಧಮಕಿ ಹಾಕಿದ್ರೆ ಮತ್ತೆ ನೋಡ್ರಿ, ನಾ ಅವ್ರ ಗಾಡಿ ಅಂತಕ್ ಹೋಗಿನ, ಅವ್ರ ಹತ್ರಕ್ ನಾ ಹೋಗಿನ, ಅವ್ರ ನನ್ನ ಹತ್ರಕ್ ಬಂದಾರ. ಅಲ್ಲಿ ಸಾಕಷ್ಟು ಜನ ಇದ್ರಲ್ಲಿ. ಈಗ ಅವ ಸರ್ದಾರ್ಜಿ ನಮ್ಮಂತಕ್ ಬಂದ್ ಮಾತಾಡೋ ಅವಶ್ಯಕತೆ ಏನದ? ಅಪ್ಪ ನಮ್ ಗಾಡಿ ಒಳಗೆ ನಾವು ಅದೇನು 5 ಮಿನಿಟ್ನಾಗ ನಾವು ಹೋಗ್ತೀವಿಲ್ಲ, ಅಲ್ಲಿ ಗಾಡಿ ತೆಗಿ ಅನ್ನೋ ಪ್ರಶ್ನೆ ಏನ್ ಬರ್ತದೆ? ಈಗ ಮದ್ವಿಗೆ ಹೋಗಿರ್ತೀರಿ, ನೀವು ಹೋಗಿರ್ತೀರಿ, ಅಲ್ಲಿ ಮದ್ವಿ ಮುಗಿಸ್ಕೊಂಡು ಹೋಗಾಕ ಎಷ್ಟೊತ್ತೈತೆ? 5 ಮಿನಿಟ್ ಆಗ್ತೈತೆ, ನಾವು ಹೋಗೋಣ ಬರ್ಬೋದಾಗಿತ್ತಲ್ಲ. ನನ್ನ ಗಾಡಿ ಅಂತಕ್ ಬಂದು ನಮ್ಮ ಡ್ರೈವರ್ಗ ಇವ್ರಿಗೆ ಅಂಜಿಕೆ ಹಾಕಿ ನನ್ ಜೋಡಿ ಬಂದ್ ಮಾತಾಡೋ ಅವಶ್ಯಕತೆ ಏನಿತ್ತು? ನನಗ್ ಜೋಡಿ ಅಂಜಿಕೆ ಹಾಕೋದು ಅವಶ್ಯಕತೆ ಏನಿತ್ತು ಅವ್ರಿಗೆ? ಅವ್ರು ಇಳಿದು ಬಂದು ನನ್ನ ಜೋಡಿ ಜಗಳ ತೆಗೆಯೋದು ಅವಶ್ಯಕತೆ ಏನಿತ್ತು?
ಅವ್ರ ಗಾಡಿ ಅಂತ ಇಳಿದು ಬಂದ ನನ್ ಜೋಡಿ ಜಗಳ ತೆಗೆದು ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ಲಿ ಇದು ಪ್ಲಾನ್ಡ್ ಇವ್ರು ಏನ್ ಮಾಡ್ಯಾರ ನನ್ ಜೋಡಿ ಜಗಳ ತೆಗಿಬೇಕತ್ತೆ ಮುದ್ದಮ್ ಮಾಡಿ ನನಗೆ ಹೊಡಿಬೇಕತ್ತೆ ಬಂದಿದ್ದ ಅದು ಉದ್ದೇಶ. ಸರ್ ವಿನಾಕಾರಣ ಯಾಕ್ರಿ? ಅಲ್ಲಿ ಮದ್ವಿಗೆ ಮಹೇಶ್ವರಿ ಕಲ್ಯಾಣ ಮಂಟಪ ಸಿಟಿ ಒಳಗದ, ಅದು ಬಾಗಿಲು ಮುಂದೆ ಗಾಡಿ ನಿಂತು ಹತ್ತು ತನ ಹತ್ತೈತಿ, ಗಾಡಿ ಒಳಗೆ ಹತ್ತಿ ಹೋಗಾಕ ಅಲ್ಲಿ ಹತ್ತೈತಿ. ಮದ್ವಿಗೆ ಹೋದ್ರೆ ಇರ್ತಾರ ಅಲ್ಲಿ, ಕಾಮನ್ ಸೆನ್ಸ್ ಐತಿ. ಮದ್ವಿಗೆ ಹೋದ್ರೆ ನಾ ಗಾಡಿ ಹತ್ತಿ ಒಂದ್ 2 ಮಿನಿಟ್ನಾಗ ಭಾಳ ಆದ್ರೆ ಗಾಡಿ ಹತ್ತಿ ಹೋಗ್ತಾರ. ಅಲ್ಲೇನ್ ತಾಸ್ ಗಟ್ಲಿ ಅಲ್ಲಿ ನಿಂದ್ರಾಕ ರೋಡ್ ಮೇಲೆ ನಿಂದ್ರಾಕ ನನಗೇನು ಹುಚ್ಚಿಡ್ದಿಲ್ಲ. ಇಲ್ಲ ಹುಡ್ಕ್ಯಾಡಕತ್ತಾರ ಸರ್, ಅದು ಪೊಲೀಸ್ ಇಲಾಖೆ. ಅದಕ್ಕೆ ನಾನು ಹೋಗಿ ಬೆಂಗಳೂರಿಗೆ ಎದಕ್ಕೆ ಹೋಗಿದ್ ಕಾರಣ ಏನು, ಇದನ್ನ ಸಮಗ್ರ ತನಿಖೆ ಆಗ್ಬೇಕು. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಈ ಜೈಲ್ನಾಗ ಇದ್ದವ್ರ ಜೋಡಿ ಏನ್ ನಂಟೈತಿ, ಅವ್ರದ್ದು ಇವ್ರ ಜೋಡಿ ಏನ್ ನಂಟದ, ಮತ್ತೆ ಇವ್ರು ಏನೇನ್ ಸಪ್ಲೈ ಮಾಡ್ತಾರ, ಏನೇನು ಮಾಡ್ತಾರ, ಹೆಂಗ್ ಮಾಡ್ತಾರ, ಅದ್ರ ಬಗ್ಗೆ ಪೂರಾ ಇನ್ಕ್ವೈರಿ ಆಗ್ಬೇಕಂತ ಹೇಳಿ ನಾನು ಕೊಟ್ಟಿನಿ. ಹೋಗಿದ್ರಲ್ರಿ ಅವ್ರ ಮನೆಗೆ ಹೋಗಿ ಕೇಳಿ ಬಂದಾರ. ಇವ್ರು ಕೇಳಿದ್ರ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ, ಏನೋ ಲಗ್ನಕ್ಕೆ ಬಂದಿದ್ರು ಹೋದ್ರತ್ ಹೇಳ್ಬಿಟ್ರತ್ತ. ಅವ್ರು ಯಾಕೆ ಒಮ್ಮೆ ಹೋದ್ರು ಅವರು? ಹಂಗ ಅವ್ರ ಗನ್ಮೇನ್ ಅಫಿಷಿಯಲಿ ಗನ್ಮೇನ್ ಇದ್ದ ಇವ ಐತಂದ್ರೆ ಇರ್ಬೇಕಾಗಿತ್ತು, ಪೊಲೀಸರಿಗೆ ಹಾಜರು ಪಡಿಸ್ಬೇಕಾಗಿತ್ತು, ಅವ್ನ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕಾಗಿತ್ತು. ಲೀಗಲಿ ಇದ್ರ ಅವನ ಬಗ್ಗೆ ಕೊಡ್ಬೋದಲ್ಲ. ಯಾಕೆ ಅವ್ನು ಓಡಿಸಿದ್ರು, ಅವ ಯಾಕೆ ಎಲ್ಲಿ ಹೋದವ, ಅವನ ಹೆಸರು ಯಾಕೆ ಕೊಡ್ಲಿಲ್ಲ ಇವರು? ಅದು ತನಿಖೆ ಆಗ್ಬೇಕು, ಹೌದಲ್ರಿ? ಈಗ ನಮ್ಮ ಗನ್ಮ್ಯಾನ್ ಅದಾರಂದ್ರೆ ಇಲ್ಲೇ ಇರ್ತಾರೆ ನಮ್ ಜೋಡಿ. ಯಾರಂದ್ರೆ ಅವ್ರ ಹೆಸರು ಇರ್ತೈತಿ, ಅವ್ರ ಎಲ್ಲಿಂದ ಏನ್ ಅನ್ನೋದು ಅಫಿಷಿಯಲಿ ಇರ್ತದ. ಸರ್ ಅಲ್ಲಿ ಅವ್ರು ಒಬ್ಬರೇ ಅಲ್ಲ, 50 ಮಂದಿ ಇದ್ರು. ಮದ್ವಿಗೆ ಬಂದಿದ್ರು, ಮದ್ವಿಂದ ಹೊರಗೆ ಬಂದ ನನ್ ಬಿಡಾಕ 50 ಮಂದಿ ಬಂದಿದ್ರು. ಎಲ್ಲಾರು ಬಂದೆ ಹೋಲ್ ಬಿಡ್ರಿ ತಾವ್ ನನ್ ಮೈ ಮೇಲೆ ಬರಾಕತ್ತಿದ. ಅವ ಸರ್ದಾರ್ಜಿ ಅವನ್ನ ಹಿಡಿದ್ರು, ಅವ್ನು ಹಿಡ್ದೆ ಸರಿ ಅಂತ ತರ್ಸಾಕ್ತ ಅಟ್ಟಾದ್ರು ಹಂಗೆ ಬರಾಕತ್ತಿದ್ದ. ಸರ್ ಇಲ್ಲಿಗಲ್ ಬಂದೂಕ್ ನನ್ ಕಡೆ ಇಲ್ರಿ, ಅವ್ರ ಕಡೆ ಅದಾವು. ನನಗೆ ಅವ್ರಿಂದ ಥ್ರೆಟ್ನಿಂಗ್ ಅದ. ಈಗ ಚುನಾವಣೆ ಟಿಕೆಟ್ ಸಿಕ್ಕೂಡ್ಲೆ ಬಂದೂಕ್ ಹಾರಿಸ್ತಾರ ಅವರು. ಟಿಕೆಟ್ ಘೋಷಣೆ ಆದ್ಮೇಲೆ ಬಂದೂಕ್ ಹಾರಿಸ್ತಾರ. ಸಣ್ಣ ಆ ವಯಸ್ಸಿನಾಗ ಬಂದೂಕ್ ಹಾರಿಸೋದು ನಾವು. ಬಂದೂಕ್ ಸಣ್ಣವರಿದ್ದಾಗ ಬಂದೂಕು ನೋಡಿದಿಲ್ಲ ನಾವು. ಏನದು ರಿವಾಲ್ವರ್ ನಿಮ್ ಮನ್ಯಾಗ ನಿಮ್ ಮಕ್ಕಳು ನಿಮ್ ಕೈಯಾಗ ಆಟ ಆಡಕ್ಕಂತಾವ್ ಇಲ್ಲಿಗಲ್ ವೆಪನ್ ಕೊಟ್ಟು ಗುಂಡ್ ಹರ್ಸಕ್ ಹಚ್ತೀರ ನೀವು? ಏನ್ ಕೊಡ್ತೀರಿ ಅವ್ರ ಕೈಯಾಗ? ನೀವು ಬುಕ್ ಕೊಡ್ತೀರಿ, ಮತ್ತೇನ್ ಹಚ್ತೀರಿ? ಅಂದ್ರೆ ಇವ್ರ ಸಂಸ್ಕೃತಿ ತಿಳ್ಕೊರಿ, ಅವ್ರ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಇವ್ರು ಉಲ್ಟಾ ಅದನ್ನ ಸಮರ್ಥನೆ ಮಾಡ್ಕೋತಾರ ಇವ್ರು. ಸರ್ ಹೊರ ರಾಜ್ಯದವ್ರನ್ನ ಅದಕ್ಕೆ ತನಿಖೆ ಆಗ್ಲಿಲ್ಲ, ಗುರ್ತಾಗ್ತದ. ಇವ್ರು ಯಾರು? ಇವ್ರು ನಾ ತಂದು ಇಟ್ಕೊಂಡಿಲ್ಲ ಇವ್ರನ್ನ ನಾ ತಂದಿಲ್ಲ. ಇವ್ರನ್ನ ಯಾರು ತಂದಾರ? ಆಮೇಲೆ ಜೈಲ್ಗೆ ಯಾರು ಊಟಕ್ಕೆ ಕೊಟ್ಟು ಬಂದಾರ? ಯಾರು ದಾರು ಕೊಡ್ತಾರ? ಜೈಲ್ನಾಗ ಸಿಮ್ ಕಾರ್ಡ್ ಯಾರು ಕೊಡ್ತಾರ? ಅವ್ರಿಗೆಲ್ಲ ಗಾಂಜಾ ಪಿಂಜಾವ್ ಏನೇನೋ ಕೊಡ್ತಾರ. ಅವೆಲ್ಲ ತನಿಖೆ ಆಗ್ಬೇಕು. ಆಗ ಹೊರಗೆ ಬೀಳ್ತೈತಿ ತಿಂದಿಲ್ಲ ನಾಳೆ. ಅದಕ್ಕೆ ಅದು ನನಗೆ ಮಾಹಿತಿ ಬಂದದ, ಪೊಲೀಸರಿಂದ ಮಾಹಿತಿ ಬಂದದ. ಒಳಗಿದ್ದವ್ರಿಗೆ ಇವ್ರಿಗೆಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡ್ಕೊಂಡು ನೋಟೋರಿಯಸ್ ಕ್ರಿಮಿನಲ್ಸ್ ಅವರು ಎಲ್ಲೆಲ್ಲೋ ಬೇರೆ ರಾಜ್ಯದವ್ರು ಅದಾರ ಅವ್ರಲ್ಲಿ ಒಳಗ. ಅವ್ರ ಜೋಡಿ ಇವ್ರು ಲಿಂಕ್ ಮಾಡ್ಕೊಂಡು ಅವ್ರ ಥ್ರೂ ಇವ್ರು ಬಂದಾರ ಅಂತ ನನಗೆ ಸುದ್ದಿ ಅದ. ಈಗೇನ್ ಅದರಲ್ಲಿ 4 ಮಂದಿ ಇದ್ರತ್ತ, 3 ಮಂದಿ ಹೋಗ್ಯಾರ, ಇವ ಒಬ್ಬ ಇದ್ದ, ಇವನು ಓಡಿಸ್ಯಾರ ಅವ್ರು. ಈಗ ಇನ್ಕ್ವೈರಿ ಆಗ್ತದ, ಸಿಗ್ಬೀಳ್ತೀವಿ ಅಂತ ಹೇಳಿ. ಏನ್ರಿ ಮತ್ತ ಅವ್ರೇ ನಿನ್ನ ಹೇಳ್ಯಾರ, ನಾನು ಅವ್ರ ಮನಿ ಅಂತಕ್ ಹೋಗಿದ್ದೆ ಅಂತ ಹೇಳ್ಯಾರಲ್ರಿ. ನಮ್ಮ ಮನಿ ಅಂತಕ್ ಬಂದಿದ್ರ ಅಂತ ನನಗೂ ಗುರುತಿಲ್ಲ. ಅದು ಮಧ್ಯಮದಾಗ ನಾನು ಓದಿದಾಗ ಗುರ್ತದು. ಅದನ್ನ ಮನಿ ತನ ಬಂದ್ ಹೋಗ್ಯಾರ ನಂಗೆ ಆತ್ಲ. ಅವ್ರ ಮನಿ ತನ ಹೋಗಿದ್ವಿ ಅಂತ ಕೊಟ್ಟಾರಲ್ರಿ, ಒಂದು ಇದ್ರಾಗ ನ್ಯೂಸ್ನಾಗ ಬಂದೈತಿ. ಅದನ್ನ ಮನಿ ಅಂತಕ್ಕೂ ಬಂದ್ ಹೋಗ್ಯಾರ ಇವ್ರು. ಅದಕ್ಕೆ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ಸೂಕ್ತ. ಈಗ ನಮ್ಮ ಗನ್ಮ್ಯಾನ್ ಅದಾರ, ಬಟ್ ನಾವು ಒಬ್ಬೊಬ್ರೆ ಈಗ ಮದುವೆ ಅಲ್ಲಿ ಕಾರ್ಯಕ್ರಮದಾಗ ಅಡ್ಡಾಡ್ತೀವಿ. ಸೂಕ್ತ ಸೆಕ್ಯೂರಿಟಿ ಕೊಡೋಕೆ ನನಗೆ ಇವರಿಂದ ಜೀವ ಬೆದರಿಕೆ ಅದ. ಯಾಕಂದ್ರೆ ಪಂಜಾಬಿಯಲ್ಲಿ ಎಲ್ಲಿಯೋ ಯಾವ ಟೆರರಿಸ್ಟು ಏನು, ಮತ್ತೆ ಜೈಲ್ನಾಗ ಇದ್ದವ್ರು ಯಾರು ಏನೇನೋ ಇವ್ರು ಒಟ್ಟ ಏನೋ ನಡೆಸ್ಯಾರ. ಒಟ್ಟ ಇದಕ್ಕೆ ಇವ್ರ ಮೇಲೆ ತನಿಖೆ ಆಗ್ಬೇಕು, ಕ್ರಮ ಜರುಗಿಸ್ಬೇಕು. ಸರ್ ಚುನಾವಣೆನೇ ಬೇರೆ, ಅದನ್ನೇ ಬೇರೆ, ಈ ವಿಷಯನೇ ಬೇರೆ. ಚುನಾವಣೆ ನಾವು ಮಾಡ್ತೀವಿ, ಅವರು ಮಾಡ್ತಾರ. ಅದು ಇರೋದು ಸಾಮಾನ್ಯ ರೀ. ಅದು ಎಲ್ಲರೂ ಅವ್ರವ್ರ ಪಕ್ಷದವ್ರು ಹೇಳ್ತಾರೆ, ನಮ್ಮ ಪಕ್ಷದ ನಾವ್ ಹೇಳ್ತೀವಿ, ಅವ್ರ ಪಕ್ಷದ, ಅದು ಬೇರೆ. ಬಟ್ ಇದು ಜೀವ ಬೆದರಿಕೆ ಆಗೋದು, ಹೊಡಿತೀನಿ ಅನ್ನೋದು, ಮರ್ಡರ್ ಮಾಡಿಸ್ತೀನಿ ಅನ್ನೋದು, ಇದೆಲ್ಲ ಯಾರ್ಯಾರೋ ಹೊರ ರಾಜ್ಯದವ್ರನ್ನ ಕರ್ಕೊಂಡ್ ಇಲ್ಲಿ ಇಟ್ಕೊಳ್ಳೋದು, ಇದು ಒಂದು ಬಿಜಾಪುರ ಜಿಲ್ಲೆದಾಗ ಒಂದು ಹೊಸ ಇದು. ಹೌದು, ಅವರು ಹಾಕಿದ್ರಲ್ಲ. ಅವರು ಬಂದ್ ಅವ ಮೊದಲ ಅವನ್ ಜೋಡಿ ಮಾಡಿ, ಅವ ಯಾರು ಅನ್ನೋದೇ ಗುರುತಿಲ್ಲ ನನಗ. ಅವ ಅಪರಿಚಿತ ವ್ಯಕ್ತಿ, ಅವ್ನ ಎಂದೂ ನೋಡಿದ್ದಿಲ್ಲ ನಾ, ಅವತ್ತೇ ನೋಡಿದ್ದು.
ಅವ ಬಂದವ ಏನೋ ಬೇಕ ಕ್ಯಾವ ಬಯಾಕತ್ತ ಕ್ಯಾವ ತಂದಾಗ ಆಮೇಲೆ ಇವರು ಇಳಿದು ಬಂದ್ರು ಅವನ್ ಧೈರ್ಯ ಮೇಲೆ ಬಂದು ಇವ್ರಿಬ್ರು ಕೂಡ ನನ್ನ ಮೈ ಮೇಲೆ ಬಂದು ಇದು ಮಾಡಕತ್ರ ಇದ್ದ ಜನ ಬಿಡಿಸಿದ್ರು ಅವ್ರು ನಮ್ಮ ಇಲ್ಲಿ ಒಂದ್ ಕೆಲವು ಮಂದಿ ಅವ್ನು ಹಿಡಿದ್ರು ಅವ್ರು ಸರ್ದಾರ್ ಜಿಲ್ ಅಂದ್ರೂ ಅವ ನನ್ನ ಮೈ ಮೇಲೆ ಬರಾಕತ್ತಿದ್ದ. ಸರ್ ಅದು ಪೊಲೀಸರು ಇನ್ಕ್ವೈರಿ ಮಾಡ್ಬೇಕು ಸರ್, ನಾ ಹೆಂಗೆ ಹೇಳಿ ಅದಕ್ಕೆ ದೂರ ಕೊಟ್ಟು ಬಂದೀನಿ ಸರ್. ಈಗ ಇಲ್ಲ ಅದು ನಾ ಹೆಂಗ್ ಸರ್, ಈಗ ಅದು ತನಿಖೆ ಆದ್ಮೇಲೆ ಅದು ಕ್ಲಿಯರ್ ಆಗೇ ಆಗ್ತದೆ. ಅವ್ರು ಎಲ್ಲಿಂದ ಏನು ಅವ್ರದ್ದು ಕನೆಕ್ಷನ್ ಎಲ್ಲಿಂದ ಬಂತು ಏನು ಅನ್ನೋದು ಹೇಳಿ ಆಟೋಮೆಟಿಕ್ಲಿ ಅದು ಹೊರಗೆ ಬರ್ತದೆ. ಬಿಜೆಪಿ ನಾಯಕರು ಹೀಗಾಗಿ ಅವರಿಂದ ಇಂಥ ಒಂದು ಆರೋಪ ಇದೆ ಅಂದ್ರೆ ಸರ್ಕಾರ ಗಂಭೀರವಾಗಿ ತನಿಖೆ ಮಾಡ್ತಾರಲ್ರಿ. ಮತ್ತೆ ಅದಕ್ಕೆ ಬೆಂಗಳೂರು ಹೋಗಿದ್ನ, ಇವತ್ತು ಬೆಳಗ್ಗೆ ಬಂದಿನ್ರಿ ಬೆಂಗಳೂರಿಂದ. ಬೆಂಗಳೂರಿಗೆ ಇದ್ರ ಕೊಡಕ ಹೋಗಿದ್ದೆ ನಾ. ಅಲ್ಲಿ ಸಣ್ಣ ಪುಟ್ಟ ಇದ್ರೆ ನಾ ಇಲ್ಲೇ ಕೊಟ್ಟು ಸುಮ್ ಕೊಟ್ಟಿರ್ತಿದ್ದೆ. ಇದು ಸೀರಿಯಸ್ ಮ್ಯಾಟರ್ ಐತಿ, ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ದಾಗ ನಾ ಇದನ್ನ ಕಂಪ್ಲೇಂಟ್ ಮಾಡಿ ಬಂದೀನಿ. ಅದು ಅಫಿಷಿಯಲಿ ರಿಟರ್ನ್ ಇದು ಕೊಟ್ಟು ಬಂದಿನ. ನೋಡಿದ್ರೆ ಗೊತ್ತಾಗತ್ತೆ, ಫೋಟೋ ಕೊಟ್ಟಿವಲ್ಲ ನಿಮ್ಗೆ, ನೋಡ್ರಿ ನೀವು ನಿಮ್ಗೆ ಏನಾರ ಗೊತ್ತಾದ್ರೆ ನೀವು ತನಿಖೆ ಮಾಡ್ರಿ, ನಿಮಗೂ ಪತ್ತೆ ಹಚ್ಚಿರಿ ಎಲ್ಲರೇ ನಿಮಗೂ ಗೊತ್ತಾಗ ಯಾವ ನಿಟ್ಟಿನಾಗ ಸರ್ ಎಲ್ಲ ಡೀಟೇಲ್ ಕೊಟ್ಟಿನಿ. ಕೆಲವೊಂದು ಆಂತರಿಕ ವಿಷಯ ಅದಾವು, ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡೀನಿ, ರಿವೀಲ್ ಮಾಡೀನಿ. ಅವು ಸಮಯ ಇನ್ನಟ್ಟು ನಾ ಹೇಳಿದ್ನಲ್ಲ, ಚುನಾವಣೆ ಮುಗಿಲಿ ಅವ್ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ. ಅವನ್ನೆಲ್ಲ ನನ್ನ ಕಡೆ ವಿತ್ ಪ್ರೂಫ್ ಅದಾವು, ಅವನ್ನೆಲ್ಲ ಬಿಡುಗಡೆ ಮಾಡ್ತೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾತಿರ ನ್ಯೂಸ್.